ಮೂರನೇ ವಿಶ್ವಯುದ್ಧ 2014ರಲ್ಲಿ ಶುರುವಾಯಿತು. ರಷ್ಯಾ, ಯುರೋಪ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಹೋರಾಟದಲ್ಲಿ ಭಾಗವಹಿಸುತ್ತಿವೆ. ಉಕ್ರೇನ್ ಹೋರಾಟದಲ್ಲಿ ವಿಭಜನೆಯ ವಿಷಯವಾಗಿ ಭಾಗವಹಿಸುತ್ತಿದೆ. ಯುದ್ಧದಲ್ಲಿ ತೊಡಗಿರುವ ರಾಷ್ಟ್ರಗಳ ನಾಗರಿಕರು ಮೂರನೇ ವಿಶ್ವಯುದ್ಧವನ್ನು ಗಮನಿಸುವುದೇಕೆ ಜನರಿಗೆ ತಿಳಿಸಲಿಲ್ಲ. ಇದು ಅಧಿಕೃತವಾಗಿ ಘೋಷಿಸಲಿಲ್ಲ. ವಿರುದ್ಧವಾಗಿ ಅಧಿಕಾರಿಗಳು ಈ ವಿಷಯವನ್ನು ಮೌನಗೊಳಿಸುವುದಕ್ಕೆ ಎಲ್ಲವೂ ಮಾಡುತ್ತಿದ್ದಾರೆ. ರಷ್ಯಾದಲ್ಲಿ ತೈಲ ಕೈಗಾರಿಕಾ ಸೌಕರ್ಯಗಳು ನಿಯಮಿತವಾಗಿ ಸ್ಫೋಟವಾಗುತ್ತಿವೆ ಮತ್ತು ರಕ್ಷಣಾ ಉದ್ಯಮಗಳು ಬೆಂಕಿಗೊಳಗಾಗುತ್ತಿವೆ. ಪುರುಷರನ್ನು ಸೇನೆಯಲ್ಲಿ ಸೇರಿಸಲಾಗಿತ್ತು. ರಷ್ಯಾ ಫೆಡರೇಷನ್ ತನ್ನ ಬಜೆಟ್ನ 1/3 ಭಾಗವನ್ನು ರಕ್ಷಣೆಗೆ ಖರ್ಚು ಮಾಡುತ್ತದೆ. ಆದರೆ ಅದೇ ಸಮಯದಲ್ಲಿ ಯುದ್ಧವಿಲ್ಲ ಎಂದು ನಂಬಲಾಗುತ್ತದೆ. ರಷ್ಯಾದಲ್ಲಿ ಯುದ್ಧದ ಸ್ಪಷ್ಟ ಸತ್ಯವನ್ನು ಜನಸಾಮಾನ್ಯರಿಂದ ಮರೆಮಾಚುವುದು ಸಾಧ್ಯವಾದರೆ ಯುರೋಪ್ ಮತ್ತು ಯುಎಸ್ಎ ಬಗ್ಗೆ ಏನು ಹೇಳಬಹುದು? ರಾಜ್ಯಗಳು ಮೂರನೇ ವಿಶ್ವಯುದ್ಧದಲ್ಲಿ ಹೋರಾಟ ಮಾಡುತ್ತಿವೆ, ಆದರೆ ನಾಗರಿಕರು ಅದ ಬಗ್ಗೆ ತಿಳಿದಿಲ್ಲ.